ದೆನ್ ನಾಯಕಿ ನಟಿಯಾಗಿ ಅಂದರೆ ಪ್ಯಾನ್ ಇಂಡಿಯಾದಲ್ಲಿ ಇದು ನನ್ನ ಮೊದಲನೇ ಸಿನಿಮಾ. ನನ್ನ ಪ್ರೊಡ್ಯೂಸರಿಗೆ ಮತ್ತು ನನ್ನ ಡೈರೆಕ್ಟರಿಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಮೇಲೆ ಇಷ್ಟೊಂದು ದೊಡ್ಡ ಜವಾಬ್ದಾರಿಯನ್ನು ನಂಬಿಕೆ ಇಟ್ಟು ಕೊಟ್ಟಿದ್ದಕ್ಕೆ ಆ್ಯಂಡ್ ಅದನ್ನು ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಭಾವಿಸ್ತಾ ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಮೂಲಕ ಕಾರ್ತಿಕ್ ಸರ್ ನನ್ನ ಅಪ್ರೋಚ್ ಮಾಡ್ತಾರೆ. ಸೊ ಹಾಗೆ ನಾನು ಕತೆ ಏನು ಅಂತ ಕೇಳುವಾಗ ನನ್ನ ಮೇಯ್ನಾಗಿ ಮಾತಂಗಿ ಅನ್ನೋ ಕ್ಯಾರೆಕ್ಟರ್ ಹೇಗಿರುತ್ತೆ ಅಂತ ಕೇಳುವಾಗ ಅವರೊಂದೇ ಒಂದು ಹೇಳಿದ್ದು, ಮರ ಸುತ್ತುವಂಥ ಕ್ಯಾರೆಕ್ಟರ್ ಅಂತೂ ಅಲ್ವೇ ಅಲ್ಲ. ಸೊ ಹೇಗಿದೆ ನನ್ನ ಕ್ಯಾರೆಕ್ಟರ್ ಅಂದರೆ ತುಂಬಾ ಇಂಟೆನ್ಸ್ಡ್ ಆಗಿದೆ, ಅಂದರೆ ತುಂಬ ಎಲ್ಲ ಎಮೋಷನ್ಸನ್ನು ಹೊಂದಿರುವಂಥ ಕ್ಯಾರೆಕ್ಟರ್, ನವರಸಗಳನ್ನು ತುಂಬಿಕೊಂಡಿರುವ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಒಂದು ನಾಯಕಿಗೆ ಈ ಥರದೊಂದು ಕ್ಯಾರೆಕ್ಟರ್ ಬೇಕು ಆ್ಯಂಡ್ ಅದು ಈ ಥರ ಸಿಕ್ಕಿದ್ರೆ ಹೇಗೆ ಮಾಡ್ಬೋದು ಅನ್ನೋ ಕುತೂಹಲ ಇರುತ್ತಲ್ಲ, ಅದೇ ರೀತಿಯಾಗಿರುವಂಥ ಕ್ಯಾರೆಕ್ಟರ್. ಆ್ಯಂಡ್ ಅದನ್ನು ಪ್ಲೇ ಮಾಡೋದಕ್ಕೆ ನನಗೆ ತುಂಬಾ ಖುಷಿ ಆ್ಯಂಡ್ ಐಮ್ ಸೋ ಲಕ್ಕಿ. ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಸರ್, ಇಷ್ಟು ಒಳ್ಳೆಯ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ದೇವಸಸ್ಯ ಕತೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಎಲ್ಲರ ಹೃದಯಗಳಿಗೆ ಮುಟ್ಟುವಂಥ ಕತೆ ಆಗಿರುತ್ತೆ. ಒಂದು ಒಳ್ಳೆ ಮೆಸೇಜನ್ನು ಕೊಡ್ಬೋದು ಆ್ಯಂಡ್ ಒಳ್ಳೆ ಕಂಟೆಂಟ್ ಇರುವ ಮೂವಿ ಅಂತ ಹೇಳ್ಬೋದು. ಸೊ ನಾನು ನಮ್ಮ ಎಲ್ಲ ಮೀಡಿಯಾದವರಿಗೆ ಹೇಳಬೇಕು ಅಂತಂದರೆ, ನಮಗೂ ಆಡಿಯನ್ಸಿಗೂ ಇರುವ ಒಂದು ದೊಡ್ಡ ಅಂತ ಸ್ಟ್ರಾಂಗ್ ಬ್ರಿಡ್ಜ್ ಅಂದರೆ ಅದು ನೀವೇ. ಸೊ ಅವರಿಗೆ ತಲುಪಿಸುವಂಥ ಪಾತ್ರ ನಿಮ್ಮದು. ತುಂಬಾ ನಮಗೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಪ್ಯಾನ್ ಇಂಡಿಯಾದಲ್ಲಿ ನಾನು ಫಸ್ಟ್ ಮೂವಿ. ಇದಕ್ಕೆ ಮುಂಚೆ ಯುವದಲ್ಲಿ ಮಾಡಿದ್ದೆ, ಆಮೇಲೆ ನಾರಾಯಣ ಅಂತ ಮಾಡಿದ್ದೆ. ರಿಹರ್ಸಲ್ ಮಾಡಿಸಿದ್ರು, ಯಾಕಂದರೆ ಇದರಲ್ಲಿ ಮುಖ್ಯವಾದ ಅಂಶ ಅಂತಂದರೆ ಇಲ್ಲಿ ಬಳಸಿದಂಥ ಭಾಷೆ. ನಾನು ದಕ್ಷಿಣ ಕನ್ನಡದ ಹುಡುಗಿ ಆಗಿರೋದ್ರಿಂದ ನಾವು ಮಾತನಾಡೋ ಭಾಷೆಗೂ ಇಲ್ಲಿ ಸಿನಿಮಾದಲ್ಲಿ ಯೂಸ್ ಮಾಡಿದ ಭಾಷೆಗೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಅದಕ್ಕೆ ಬೇಕಾದ ಎಲ್ಲ ರಿಹರ್ಸಲ್ಲು ನನಗೆ ಕೊಟ್ಟಿದ್ದರು ಆ್ಯಂಡ್ ಡೇ ಆ್ಯಂಡ್ ನೈಟ್ ನಾವು ಅದ್ರ ಮೇಲೆ ವರ್ಕ್ ಮಾಡಿರುವಂಥದ್ದು.